ಜಾತಿ ಗಣತಿ ದಂಗಲ್ ಹೈಕೋರ್ಟ್ ಮೆಟ್ಟಿಲೇರಿದೆ. ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆಯನ್ನ ಆರಂಭಗೊಳಿಸಲಾಗಿದ್ದು, ಅರ್ಜಿಯನ್ನ ಸಲ್ಲಿಕೆ ಮಾಡಿದವರ ಪರವಾಗಿ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಹೈಕೋರ್ಟ್ ಅಂಗಳದಲ್ಲಿ ಜಾತಿ ಗಣತಿ ದಂಗಲ್ ಎಂಟ್ರಿ ಕೊಟ್ಟಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದ್ದು, ಅರ್ಜಿಯ ವಿಚಾರಣೆಯನ್ನ ಪೀಠ ಕೈಗೆತ್ತಿಕೊಂಡಿದೆ. ಹೈಕೋರ್ಟ್ನಲ್ಲಿ ಸಾಲು ಸಾಲು ರಿಟ್ ಅರ್ಜಿಗಳು ಇದೇ ವಿಚಾರವಾಗಿ ಸಲ್ಲಿಕೆಯಾಗಿದೆ. ರಾಜ್ಯ ಒಕ್ಕಲಿಗ ಸಂಘ, ವೀರಶೈವ ಲಿಂಗಾಯತ ಮಹಾಸಭಾ, ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ಎಲ್ಲರೂ ಕೂಡ ಮತ್ತು ಖಾಸಗಿ ವ್ಯಕ್ತಿಗಳು ಕೂಡ ಈ ಸಂಬಂಧಿತವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದ್ದು, ಬ್ರಾಹ್ಮಣ ಲಿಂಗಾಯತ ಸಭಾಗಳ ಪರವಾಗಿ ಅವರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ವಿಚಾರವನ್ನ ಈ ಕೂಡಲೇ ಕೈ ಬಿಡಬೇಕು ಅಂತ ಆದೇಶಿಸಿ ಅಂತ ತುರ್ತು ಆದೇಶಕ್ಕಾಗಿ ವಿನಂತಿಯನ್ನ ಮಾಡಲಾಗ್ತಾ ಇದೆ. ನಾಳೆ ವಿಚಾರಣೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಪೀಠ ಎತ್ತಿದೆ. ಇದಕ್ಕೆ ಮಧ್ಯಂತರ ಆದೇಶಕ್ಕೆ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಕಾರಣ ಇವತ್ತಿನಿಂದಲೇ ಸಮೀಕ್ಷೆಯನ್ನ ಆರಂಭ ಮಾಡಲಾಗಿದೆ ಮತ್ತು ಇದು ತಡವಾದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಅವರು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಮೀಕ್ಷೆಯನ್ನ ಆರಂಭ ಮಾಡಿದ್ದಾರೆ. ಶಿಕ್ಷಕರು, ಆಶಾ ಕಾರ್ಯಕರ್ತರು ಸಮೀಕ್ಷೆಯನ್ನ ಆರಂಭ ಮಾಡಿದ್ದು ಅವರು ನಡೆಸ್ತಾ ಇದ್ದಾರೆ. ನಾಳೆ ವಿಚಾರಣೆ ಮಾಡಬಹುದಾ ಅನ್ನುವಂತಹ ಪೀಠದ ಪ್ರಶ್ನೆಗೆ ಈ ರೀತಿಯಾದಂತಹ ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಮಧ್ಯಂತರ ಆದೇಶಕ್ಕೆ ವಕೀಲರು ಮನವಿ ಮಾಡ್ತಾ ಇದ್ದಾರೆ. ಮಧ್ಯಂತರ ಆದೇಶ ನೀಡಲ್ಲ ಅಂತ ಪೀಠ ಹೇಳ್ತಾ ಇದೆ. ಸವಿರವಾಗಿ ನಾನು ವಾದವನ್ನ ಕೇಳೋವರೆಗೂ ಮಧ್ಯಂತರ ಆದೇಶವನ್ನ ಕೊಡ್ಲಿಕ್ಕಾಗಲ್ಲ, ನಾಳೆ ವಿಚಾರಣೆಯನ್ನ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದೆ. ಈಗಾಗಲೇ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಆಶಾ ಕಾರ್ಯಕರ್ತೆಯರು, ಶಿಕ್ಷಕರನ್ನ ಒಳಗೊಂಡಂತೆ ಸಮೀಕ್ಷೆಯನ್ನ ಆರಂಭ ಮಾಡಿದ್ದಾರೆ. ಬಹಳಷ್ಟು ಗೊಂದಲ ಇದೆ. ಹಲವಾರು ಉಪಜಾತಿಗಳನ್ನ ಇಲ್ಲಿ ಸೇರಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದು ಸರಿಯಾದಂತಹ ಕ್ರಮ ಅಲ್ಲ. ತುರ್ತಾಗಿ ಒಂದು ಆದೇಶವನ್ನ ಕೊಡಿ ಅಂತ ವಕೀಲರು ಮನವಿಯನ್ನ ಮಾಡ್ತಾ ಇದ್ದಾರೆ. ಮಧ್ಯಂತರ ಆದೇಶಕ್ಕೆ ಈ ಕಡೆಗೆ ಪೀಠ ಕೂಡ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಪೂರ್ತಿಯಾಗಿ ವಾದವನ್ನ ಆಲಿಸಿದ ನಂತರವೇ ಮಧ್ಯಂತರ ಆದೇಶವನ್ನ ಕೊಡ್ಲಿಕ್ಕೆ ಆಗತ್ತೆ ಅನ್ನೋದು ಕೋರ್ಟ್ನ ವಿಚಾರವಾಗಿದೆ. ಸದ್ಯ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವಿಷಯವಾಗಿ ಇರುವಂತಹ ಗೊಂದಲಗಳಿಗೆ ಪರಿಹಾರ ಬೇಕು. ಇದಕ್ಕೆ ಈ ಕೂಡಲೇ ನೀವು ತೆರೆ ಎಳಿಬೇಕು ಅಂತ ಹೈಕೋರ್ಟ್ಗೆ ಹಲವಾರು ಮಂದಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅರ್ಜಿಯ ವಿಚಾರಣೆಯನ್ನ ಆರಂಭ ಮಾಡಲಾಗಿದ್ದು, ಈ ಒಂದು ಸಂದರ್ಭದಲ್ಲಿ 342 ಸಂವಿಧಾನದ 342 ವಿಧಿಯನ್ನ ಪಕ್ಕಕ್ಕೆ ಸರಿಸಲಾಗಿದೆ. ಈ ಒಂದು ಜಾತಿ ಸಮೀಕ್ಷೆ ನಡೆಸುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು. ಆದರೆ ರಾಜ್ಯ ಸರ್ಕಾರ ವಿನಾಕಾರಣ ಜಾತಿಗಳನ್ನ ಲೆಕ್ಕ ಹಾಕುವಂತಹ ಕೆಲಸವನ್ನ ಕೈಗೆತ್ತಿಕೊಂಡಿದೆ. ಇದಕ್ಕಾಗಿ ಈಗ ಶಿಕ್ಷಕರನ್ನ, ಆಶಾ ಕಾರ್ಯಕರ್ತೆಯರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನುವಂತಹ ವಿಚಾರವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಶಶಿಕಿರಣ್ ಶೆಟ್ಟಿ ಇಬ್ಬರು ಕೂಡ ವಾದವನ್ನ ಮಾಡ್ತಾ ಇದ್ದು, ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ, ಕೇವಲ ಸರ್ವೆಯನ್ನಷ್ಟೇ ಮಾಡ್ತಾ ಇದ್ದೀವಿ, ಹೀಗಾಗಿ ಮಧ್ಯಂತರ ತಡೆ ನೀಡದಂತೆ ಸಿಂಘ್ವಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರದ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಿದ್ದಾರೆ. ಇಲ್ಲಿ ಜಾತಿ ಗಣತಿ ಅಲ್ಲ ಆಗ್ತಾ ಇರೋದು, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ. ನಾವು ಜಾತಿ ಗಣತಿ ಮಾಡ್ತಾ ಇದ್ದೀವಿ ಅಂತ ತಪ್ಪು ವಿವರವನ್ನ ಇಲ್ಲಿ ಕೊಡ್ಲಾಗ್ತಾ ಇದೆ. ಹೀಗಾಗಿ ಮಧ್ಯಂತರ ತಡೆಯನ್ನ ಕೊಡಬೇಡಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಇಟ್ಟಿದ್ದಾರೆ. ಸದ್ಯ ಇವೆಲ್ಲವನ್ನು ಕೂಡ ಆಲಿಸಿರುವಂತಹ ಪೀಠ ಏನ್ ಹೇಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಈ ರೀತಿಯ ಪ್ರಕರಣದಲ್ಲಿ ಹಿಂದೆಯೂ ಕೂಡ ಮಧ್ಯಂತರ ತಡೆಯನ್ನ ಕೊಟ್ಟಿಲ್ಲ, ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ, ಸರ್ವೆಯನ್ನ ಮಾಡ್ತಾ ಇರೋದು, ಇದನ್ನ ಮನಗಂಡು ಮಧ್ಯಂತರ ಆದೇಶವನ್ನ ಕೊಡಬೇಡಿ ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡಲಾಗಿದೆ. ಮೇಲ್ನೋಟಕ್ಕೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಪ್ರಮುಖವಾಗಿ ಫೋಕಸ್ ಮಾಡ್ತಾ ಇರೋದು ಜಾತಿಯ ವಿಚಾರವಾಗಿ ಅನ್ನೋದು ಬಹಳ ಗೌಪ್ಯವಾಗಿ ಏನು ಉಳ್ಕೊಂಡಿಲ್ಲ. ಇದೇ ವಿಚಾರವಾಗಿ ಹಲವು ಸಮುದಾಯಗಳ ನಾಯಕರುಗಳು ಅರ್ಜಿಯನ್ನ ಹಾಕೊಂಡಿದ್ದು, ಆ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ಸ್ಪಷ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಸರ್ಕಾರಕ್ಕೆ. ಹಾಗಾಗಿ ಪದೇ ಪದೇ ಸಮೀಕ್ಷೆಯ ಹೆಸರಿನಲ್ಲಿ ಮಾಡೋ ಮೂಲಕವಾಗಿ ಇವಾಗ ಜನಗಣತಿಯಲ್ಲಿ ಜನಸಂಖ್ಯೆ ಹೆಚ್ಚು ಆಗಬಹುದು, ಕಡಿಮೆಯೂ ಆಗಬಹುದು ಕೆಲ ಸಮುದಾಯಗಳದ್ದು. ಆಗ ಮುಂದಿನ ದಿನಗಳಲ್ಲಿ ಅದು ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರವೂ ಕೂಡ ಗಣತಿಯನ್ನ ಮಾಡೋದಕ್ಕೆ ಮುಂದಾಗಿರೋದ್ರಿಂದ, ದಿನಾಂಕವನ್ನ ಅದು ಪ್ರಕಟ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಅದರ ಹಕ್ಕು ರಾಜ್ಯ ಸರ್ಕಾರಕ್ಕಿಲ್ಲ ಅನ್ನುವಂತಹ ವಿಚಾರವನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸದ್ಯ ಇದು ಜಾತಿ ಗಣತಿ ಅಲ್ಲ, ಜನಗಣತಿ ಅಲ್ಲ, ಸಾಮಾಜಿಕ ಶೈಕ್ಷಣಿಕ
ಸಮೀಕ್ಷೆ ಅನ್ನೋದು ಪದೇ ಪದೇ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇರುವಂತಹ ವಿಚಾರ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸದ್ಯ ಜಾತಿ ಗಣತಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ ಕೋರ್ಟ್ ಹೋಗಲಾಗಿತ್ತು. ಆದ್ರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದನ್ನ ಪದೇ ಪದೇ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮಧ್ಯಂತರ ಆದೇಶಕ್ಕೂ ಕೂಡ ಕೋರ್ಟ್ ಈ ನಕಾರವನ್ನ ತೋರಿದೆ. ಏನ್ ಹೇಳಿದೆ ಈ ವಿಷಯವಾಗಿ? ದಿವ್ಯಾ, ರಾಜ್ಯ ಸರ್ಕಾರದ ಜಾತಿ ಗಣತಿ ಏನಿದೆ ಇದಕ್ಕೆ ತಡೆಯನ್ನ ಕೋರಬೇಕು ಅಂತ ಹೇಳಿ ಬ್ರಾಹ್ಮಣ ಮಹಾಸಭಾ, ಹಾಗೆ ಲಿಂಗಾಯತ ಮಹಾಸಭಾ, ಒಕ್ಕಲಿಗರ ಸಂಘ, ಹಾಗೆ ಇತರರು ಕೂಡ ಒಂದಷ್ಟು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಅದರ ರಿಟ್ ಅರ್ಜಿಯ ವಿಚಾರಣೆ ಇದೀಗ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ವಿಭಾಗೀಯ ಪೀಠದಲ್ಲಿ ಆರಂಭವಾಗಿದೆ. ಇದೀಗ ಅಶೋಕ್ ಆರ್ನಳ್ಳಿ ಇರ್ಬೋದು, ಅದ್ರ ಜೊತೆಗೆ ಪ್ರಭುಲಿಂಗ ನಾವದಗಿ ಇರ್ಬೋದು, ಮತ್ತೆ ವಿವೇಕ್ ಸುಬ್ಬಾರೆಡ್ಡಿ ಇರ್ಬೋದು, ಇವರೆಲ್ಲರೂ ಕೂಡ ಅರ್ಜಿದಾರರ ಪರವಾಗಿ ತಮ್ಮ ಆರ್ಗ್ಯುಮೆಂಟನ್ನು ಮುಗಿಸಿದ್ದಾರೆ, ತಮ್ಮ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ಅವರ ಆರ್ಗ್ಯುಮೆಂಟ್ನಲ್ಲಿ, ಅವರ ವಾದದಲ್ಲಿ ಈಗಾಗಲೇ ಸರ್ಕಾರ ಇವತ್ತಿನಿಂದ 6ನೇ ತಾರೀಕಿನವರೆಗೂ ಕೂಡ ಈ ಒಂದು ಸಮೀಕ್ಷೆಯನ್ನ, ಜಾತಿ ಸಮೀಕ್ಷೆಯನ್ನ ನಡೆಸೋದಕ್ಕೆ ಹೊರಟಿದೆ. ಜಾತಿ ಸಮೀಕ್ಷೆ ನಡೆಸ್ತಕ್ಕಂತಹ ಅಧಿಕಾರ ಇರುವಂತಹದ್ದು ಕೇಂದ್ರ ಸರ್ಕಾರಕ್ಕೆ. ಆ ಅಧಿಕಾರವನ್ನ ಕಸಿಯುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಮತ್ತೆ ಎಲ್ರಿಗೂ ಕೂಡ ಸರಿಯಾದ ಒಂದಷ್ಟು ಟ್ರೈನಿಂಗ್ ಅನ್ನ ಕೊಡ್ಲಾಗಿಲ್ಲ, ಯಾರು ಸಮೀಕ್ಷೆಗೆ ಒಳಪಡ್ತಾರೋ ಅಂತವ್ರಿಗೆ. ಮತ್ತೆ ಈಗ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಅನ್ನೋ ಹೆಸರಲ್ಲಿ ಇವರು ಜಾತಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಆ ಸಮೀಕ್ಷೆಯ ಲೆಟರ್ ಏನಿದೆ ಅದರಲ್ಲಿ ಒಂದಷ್ಟು ಈ ಜಾತಿಗಳ ಬಗ್ಗೆ, ಜಾತಿ ಕಲಂಗಳ ಬಗ್ಗೆ ಉಲ್ಲೇಖವನ್ನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಜಾತಿ ಸಮೀಕ್ಷೆಗೆ, ಇವತ್ತಿನಿಂದ ಸರ್ಕಾರ ನಡೆಸ್ತಿರ್ತಕ್ಕಂಥ ಸಮೀಕ್ಷೆಗೆ ತಡೆಯನ್ನ ಕೊಡಬೇಕು, ಇಂಟ್ರಿಮ್ ತಡೆಯನ್ನ ಕೊಡಬೇಕು, ಮಧ್ಯಂತರ ತಡೆಯನ್ನ ಕೊಡಿ ಅನ್ನೋ ಮಟ್ಟಿಗೆ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ. ಆದ್ರೆ ಮಧ್ಯಂತರ ತಡೆಯನ್ನ ಕೊಡೋದಕ್ಕೆ ಇದೀಗ ಹೈಕೋರ್ಟ್ ವಿಭಾಗೀಯ ಪೀಠ ಮುಖ್ಯ ನ್ಯಾಯಮೂರ್ತಿಗಳು ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈ ಕೇಸಲ್ಲಿ ಅಮಿಕಸ್ ಕ್ಯೂರಿಯನ್ನ ನೇಮಕ ಮಾಡೋದಕ್ಕೆ ಒಲವನ್ನ ಕೂಡ ಇದೀಗ ಮುಖ್ಯ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿರೋದು. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಇದೀಗ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಇದೀಗ ಆರ್ಗ್ಯುಮೆಂಟ್ ಅನ್ನ ಮುಂದುವರಿಸ್ತಿದ್ದಾರೆ. ಅಂದ್ರೆ ಇಲ್ಲಿ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಸಮೀಕ್ಷೆಯನ್ನ ನಾವು ಮಾಡ್ತಿರುವಂತಹದ್ದು. ಈಗಾಗಲೇ ಇದಕ್ಕೆ ನೇಮಕವಾದಂತವರಿಗೆ ಒಂದಷ್ಟು ಈಗಾಗಲೇ ಜಾತಿ ಗಣತಿಯ ಅಥವಾ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅದಕ್ಕೆ ಬೇಕಾದಂತಹ ಎಲ್ಲ ಅಗತ್ಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಮಧ್ಯಂತರ ತಡೆಯನ್ನ ಕೊಡಬಾರದು ಅನ್ನೋ ಮಟ್ಟಿಗೆ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರು ಹೈಕೋರ್ಟ್ನಲ್ಲಿ ತಮ್ಮ ಆರ್ಗ್ಯುಮೆಂಟ್ ಅನ್ನ ಮುಂದುವರಿಸ್ತಿರುವಂತಹದ್ದು.